ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸಾಧಾರಣವಾಗಿ ಎಲ್ಲರೂ ಮನೆಯಲ್ಲಿ ಮಿಕ್ಸಿನ ಯೂಸ್ ಮಾಡಿರ್ತೀರ ಅಥವಾ ವೆಟ್ ಗ್ರೈಂಡರ್ ಆಗಿರ್ಬೋದು, ಈ ಥರ ಎಲ್ಲ ಯೂಸ್ ಮಾಡಿರ್ತೀರ, ಸೊ ಬಳಸಿರ್ತೀರ. ಸೊ ನಾನಿವತ್ತು ನಿಮಗೆ ನ್ಯೂಟ್ರಿ ಬ್ಲೆಂಡರ್ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಸೊ ಅವ್ರಿಗೆ ಈ ಒಂದು ಪ್ರಾಡಕ್ಟಲ್ಲಿ ಆಗ್ತಕ್ಕಂಥ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ನಮ್ಮಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀವಿ. ಇಲ್ಲಿ ಡ್ರೈ ಫ್ರೂಟ್ಸು, ಸೆಕ್ಕೆ ಮತ್ತು ಕಾಯಿ ಇದೆಲ್ಲ ಇಟ್ಕೊಂಡಿದ್ದೀವಿ. ನ್ಯೂಟ್ರಿ ಬ್ಲೆಂಡರ್ದು ಮೇನ್ ಉಪಯೋಗ ಹೇಳೋದಾದರೆ, ಸೊ ಇದನ್ನು ನೀವು ಯಾವ ಕಡೆ ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಇವಾಗೆಲ್ಲ ಪ್ರವಾಸ ಎಲ್ಲ ಹೋಗ್ತಿದ್ದೀರಾ ಬೇರೆ ಕಡೆ ಅಂದಾಗ ಅಲ್ಲೂ ಕೂಡ ಹೋಗ್ಬೋದು. ಸೊ ಇನ್ನೊಂದು ಇದರಲ್ಲಿ ನೀವು ಸಿಂಗಲ್ ಕಾಳು ಹಾಕಿದ್ರು ಕೂಡ, ಈಗೇನು ನಾವು ಕಾಳು ಮೆಣಸು ಇದೆಯಲ್ಲ, ಪೆಪ್ಪರ್ ಅಂತ ಏನು ಕರಿತೀವಿ, ಇದು ನೀವು ಸಿಂಗಲ್ ಕಾಳು ಹಾಕಿದ್ರು ಕೂಡ ಇದರಲ್ಲಿ ರುಬ್ಕೊಡುತ್ತೆ, ಗ್ರೈಂಡ್ ಮಾಡಿಕೊಡುತ್ತೆ. ಸೊ ಅದೇ ರೀತಿ ಇವಾಗ ಏನಾದ್ರು ಫಾರಿನ್ಗೆಲ್ಲ ಹೋಗ್ತಾ ಇದ್ದಾರೆ ಕೆಲವೊಬ್ಬರು. ಫಾರಿನಲ್ಲಿ ಇವಾಗ ಫ್ಲೈಟಲ್ಲೆಲ್ಲ ಹೋಗ್ಬೇಕಂದ್ರೆ ಅಲ್ಲಿ ಮಿನಿಮಮ್ ವೆಯ್ಟ್ ಅಂತ ಇರುತ್ತೆ. ಸೊ ದೊಡ್ಡ ದೊಡ್ಡ ಮಿಕ್ಸಿ ಎಲ್ಲ ನೀವು ಕ್ಯಾರಿ ಮಾಡೋದಕ್ಕೆ ಕೂಡ ಆಗೋದಿಲ್ಲ. ಈ ಒಂದು ನ್ಯೂಟ್ರಿ ಬ್ಲೆಂಡರ್ನ ನೀವು ಈಸಿಯಾಗಿ ಅದರಲ್ಲಿ ತೊಗೊಂಡು ಕೂಡ ಹೋಗ್ಬೋದು. ಸೊ ಅಷ್ಟೇ ಅಲ್ಲ, ಇದರಲ್ಲಿ ಯೂಸ್ ಆಗೋಂಥ ಮೇನ್ ಬೆನಿಫಿಟ್ಸ್ ಏನಿದೆಯಲ್ಲ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ ಲೇಡೀಸ್ ನೋಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದರಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಮೇನ್ ಯೂನಿಟು. ಸೊ ಇದು ಮಿಕ್ಸಿ ಥರನೇ ಸೇಮ್ ಚಿಕ್ಕದಾಗಿರುತ್ತೆ. ಸೊ ಇದು ಮೇನ್ ಯೂನಿಟು. ಸೊ ಇದು ಬಂದುಬಿಟ್ಟು ಅದ್ರ ಗ್ರೈಂಡ್ ಮಾಡೋಕ್ಕೆ ಜಾರು, ಅದಕ್ಕೆ ಜೊತೆಗೆ ಒಂದು ಜ್ಯೂಸರ್ ಕೊಟ್ಟಿರ್ತಾರೆ. ಇದು ಜ್ಯೂಸರು. ಸೊ ಇದು ಬಂದುಬಿಟ್ಟು 1150 ml ಕೆಪಾಸಿಟಿ ಇರ್ತಕ್ಕಂಥ ಜ್ಯೂಸರ್ ಕೊಟ್ಟಿರ್ತಾರೆ. ಸೊ ಇದು ಬಂದುಬಿಟ್ಟು 500 ml ಸಿಪ್ಪರ್ ಬಾಟಲ್ನ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಕ್ವಾಂಟಿಟಿ ಏನಾರು ಜಾಸ್ತಿ ಬೇಕು ಅಂದರೆ ಇದನ್ನ ಯೂಸ್ ಮಾಡ್ಬೋದು, ಇಲ್ಲ ಕಡಿಮೆ ಕ್ವಾಂಟಿಟಿ ಇದೆ ಅಂದರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಎರಡು ಥರ ಇರುತ್ತೆ. ಸೊ ಬನ್ನಿ ಈಗ ಒನ್ ಬೈ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನೀಗ ಕಾಳು ಮೆಣಸಿದೆ ನನ್ನ ಬಳಿ. ಸೊ ಇದನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ನಾವು ಸ್ಕ್ರೀವ್ ಮಾಡ್ಬೋದು. ಸೊ ಮಿಕ್ಸಿಲಾದರೆ ಉಲ್ಟಾ ಇರುತ್ತೆ. ಸೊ ಇದರಲ್ಲಿ ಏನಂದರೆ ನಾವು ಅದನ್ನ ಕ್ಲೀನ್ ಮಾಡೋದು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇವಾಗ ಜಾರಲ್ಲಿ ಇವಾಗ ಕಚ್ಕೊಳ್ಳುತ್ತೆ, ಆ ಥರ ಏನಿರೋದಿಲ್ಲ. ಸೊ ಇದನ್ನು ಈಗ ಲಾಕ್ ಮಾಡ್ತೀವಿ. ಲಾಕ್ ಆಯ್ತಲ್ಲ, ಈಗ ಲಾಕ್ ಆಗಿದೆ. ಸೊ ಕ್ಲೀನಾಗಿ ಗ್ರೈಂಡ್ ಆಗಿದೆ, ನೀವು ನೋಡ್ಬೋದು. ಅದು ಪೌಡ್ರ್ ಟೈಪ್ ಯಾವ ಥರ ಆಗಿದೆ ಅಂತ. ಜಸ್ಟ್ ಸ್ಕ್ರೂ ಡೈರೆಕ್ಟ್ ಆಗಿರುತ್ತೆ. ಇವಾಗ ಮಿಕ್ಸಿ ಥರ ಏನೋ ಇದು ಮಾಡೋದಿಲ್ಲ. ಇದನ್ನ ನಾವು ಡೈರೆಕ್ಟಾಗಿ ಈಗ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಆಗಿದೆ. ಇನ್ನೂ ಸ್ವಲ್ಪ ಹೊತ್ತು ನಾನು ಗ್ರೈಂಡ್ ಮಾಡಿದ್ರೆ ಇನ್ನೂ ಕೂಡ ಆಗುತ್ತೆ. ನನ್ನ ವೀಡಿಯೋದಲ್ಲಿ ಲೆಂತೆ ಆಗುತ್ತೆ ಅಂತ ನಾನು ಜಸ್ಟ್ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ ಇದು ಕಾಳು ಮೆಣಸು. ಸೊ ನೆಕ್ಸ್ಟು ಏಲಕ್ಕಿ ಹಾಕ್ತೀನಿ. ಸೇಮ್ ಇದನ್ನು ರೊಟೇಟ್ ಮಾಡಿದ್ರೆ ಟೈಟ್ ಆಗುತ್ತೆ ಅಷ್ಟೇ. ಇದನ್ನು ಲಾಕ್ ಮಾಡ್ತೀನಿ. ಆಗಿದೆಯಲ್ಲ, ಓಕೆ ನೋಡ್ಬೋದು. ಇದನ್ನು ಕೂಡ ಆಗಿದೆ. ಇದು ನಾವು ಏಲಕ್ಕಿ ಹಾಕಿದ್ದು, ಏಲಕ್ಕಿನೂ ಕೂಡ ಸೊ ಗ್ರೈಂಡ್ ಆಗಿದೆ. ಈಗ ನೆಕ್ಸ್ಟು ಇದು ಚಕ್ಕೆ ಹಾಕ್ತಾಯಿದ್ದೀವಿ. ಚಕ್ಕೆ ಹಾಕೋಣ. ಸೊ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನಾವು ಚಕ್ಕೆನ ಹಾಕಿದ್ದೀವಿ. ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ನೀವು ಮಹಿಳೆಯರಿಗೆ ಇದೆಲ್ಲ ತುಂಬ ಈಸಿ ಇರುತ್ತೆ. ನಾವು ನಮಗೆ ಘಮ ಘಮ ಅಂತ ಇದೆ ಸ್ಮೆಲ್ಲು. ನೋಡ್ಬೋದು ಚಕ್ಕೆ ನೋಡಿ, ಚಕ್ಕೆನ ಎಷ್ಟು ನೀಟಾಗಿ. ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿದ್ವಿ. ಇದು ಕೂಡ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಸ್ಮೆಲ್ಲು ಘಮ ಘಮ ಅಂತ ಇದೆ.
ಜೀರಿಗೆ ಅಂದರೆ ಸುಮ್ಮನೆನಾ ಸರ್? ಸ್ಮೆಲ್ ಖಂಡಿತ ಬರುತ್ತೆ. ಇದು ಏನಂದ್ರೆ ನಾವು ಆಗಲೇ ಚಕ್ಕೆ ಹಾಕಿದ್ವಲ್ಲ, ಅದು ಇದು ಎರಡು ಕಲರ್ ಮಿಕ್ಸ್ ಆಗಿದೆ ಅಷ್ಟೇ, ಕ್ಲೀನಾಗಿ ಗ್ರೈಂಡ್ ಆಗಿದೆ. ಸೊ ಇಲ್ಲೇ ಒಂದು ಸೈಡ್ ಹಾಕ್ಬಿಡ್ತೀನಿ. ಇದು ಜೀರಿಗೆ ರಸಮ್ ಎಲ್ಲ ನೀವು ಮಾಡ್ತೀರಾ ಅಂದರೆ ವಿತಿನ್ ಸೆಕೆಂಡ್ಸಲ್ಲಿ ನೀವು ಹಾಕ್ಕೋಬೋದು. ಇನ್ಸ್ಟೆಂಟ್ ರಸಮ್ಮೆ ಕೂಡ ಆಗುತ್ತೆ. ಸೊ ನಾನು ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತೀನಿ. ಸೊ ಇದನ್ನ ನಾನು ವಾಶ್ ಮಾಡ್ತಾ ಇಲ್ಲ, ಸೊ ಇಲ್ಲಿ ಡೆಮೋಗೆ ಯೂಸ್ ಮಾಡ್ತಾ ಇರೋದ್ರಿಂದ. ಸೊ ಇವಾಗ ನಾನು ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ಮತ್ತು ಬಾದಾಮ್ ಹಾಕ್ತೀನಿ. ಸೊ ನೀವು ಮನೇಲಿ ಏನಾದರೂ ಬಳಸ್ತಿದ್ದೀರಾ ಅಂದರೆ ತೊಳೆದ್ಬಿಟ್ಟೆ ಇದನ್ನು ಮಾಡಿ. ನಾನು ಜಸ್ಟ್ ಡೆಮೋಗೋಸ್ಕರ ಯೂಸ್ ಮಾಡ್ತಿರೋದ್ರಿಂದ ನಾನು ಹಾಗೇ ಡೆಮೋ ಕೊಡ್ತಾ ಇದ್ದೀನಿ. ಯಾವ ಥರ ಗ್ರೈಂಡ್ ಆಗುತ್ತೆ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೋಡ್ಬೋದು ಡ್ರೈ ಫ್ರೂಟು ಈ ಥರ ಆಗಿದೆ. ಸೊ ಎಲ್ಲ ಕ್ಲೀನಾಗಿ ಪುಡಿ ಆಗಿದೆ. ಇದನ್ನು ನಾವು ಒಂದು ಇದಕ್ಕೆ ಹಾಕೋಣ. ಡ್ರೈ ಫ್ರೂಟ್ಸ್ ಏನು ತೋರಿಸಿದ್ನಲ್ಲ, ಸೊ 2 ಬ್ಲೇಡ್ದು ನಾನು ಯೂಸ್ ಮಾಡಿದೆ. ನಾವು ಕ್ವಾಂಟಿಟಿ ನೀವೇನಾದ್ರು ಜಾಸ್ತಿ ಹಾಕ್ತಿದ್ದೀರಾ ಅಂದರೆ ಇದರಲ್ಲಿ 4 ಬ್ಲೇಡ್ಸು ಕೂಡ ಇರುತ್ತೆ. ಈ 4 ಬ್ಲೇಡ್ ಇರ್ತಕ್ಕಂಥದ್ದನ್ನ ನೀವು ಯೂಸ್ ಮಾಡಿದ್ರೆ ಇನ್ನು ಬೇಗನೂ ಕೂಡ ಆಗುತ್ತೆ, ಇನ್ನು ಕ್ಲೀನಾಗಿ ಗ್ರೈಂಡ್ ಕೂಡ ಆಗುತ್ತೆ. ಸೊ ಇದೂ ಕ್ಲೀನಾಗಿ ಗ್ರೈಂಡ್ ಆಗಿದೆ ನೋಡ್ಬೋದು. ಸೊ ಇದು ಡ್ರೈ ಫ್ರೂಟ್ದು ಪೌಡರು, ಬಾದಾಮ್ ಮತ್ತು ಇದೇನು ಹಾಕಿದ್ವಲ್ಲ ಅದ್ರದ್ದು ಪೌಡರು. ಸೊ ನೆಕ್ಸ್ಟು ನನ್ನ ಹತ್ರ ಕಾಯಿ ಇದೆ, ತೆಂಗಿನಕಾಯಿ. ಸೊ ಅದನ್ನು ಹಾಕ್ತೀನಿ. ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. 2 ಬ್ಲೇಡ್ ಇರ್ತಕ್ಕಂಥದ್ದೇ ನಾನು ಯೂಸ್ ಮಾಡ್ತಾ ಇದ್ದೀನಿ. 4 ಬ್ಲೇಡು ಕೂಡ ನಾವು ಚೇಂಜ್ ಮಾಡ್ಕೋಬೋದು ಬೇಕು ಅಂದರೆ, ಕ್ವಾಂಟಿಟಿ ಜಾಸ್ತಿ ಇದ್ದಾಗ. ಇನ್ನು ನೀವು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ. ನೀರು ಹಾಕ್ಕೊಂಡ್ರೆ ಇನ್ನು ಕ್ಲೀನಾಗಿ ಆಗುತ್ತೆ. ಸೊ ನಾನು ನಿಮ್ಗೆ ಜಸ್ಟ್ ತೋರಿಸ್ಕೊಟ್ಟಿದ್ದೇನೆ ಅಷ್ಟೇ, ನೀಟಾಗಿ ಗ್ರೈಂಡ್ ಆಗುತ್ತೆ ಇದರಲ್ಲೂ ಕೂಡ. ನೋಡ್ಬೋದು ಈ ರೀತಿ ನಿಮಗೆ ತೆಂಗಿನಕಾಯಿನೂ ಕೂಡ ಕ್ಲೀನಾಗಿ ಗ್ರೈಂಡ್ ಆಗಿದೆ. ನೀವು ಆ ಜ್ಯೂಸ್ ಕೂಡ ಮಾಡ್ಬೋದು. ಜ್ಯೂಸ್ ಜಾರ್ ಇರುತ್ತೆ. ಸೊ ರೆಗ್ಯುಲರಾಗಿ ನೀವೇ ನಿಮ್ಮ ಮಿಕ್ಸಿ ಜ್ಯೂಸರ್ ಯಾವ ಥರ ಬರುತ್ತಲ್ಲ ಸೇಮ್ ಅದೇ ಥರನ ನೀವು ಇದನ್ನು ಕಟ್ ಮಾಡಿ ಹಾಕಿದ್ರೆ ಡೈರೆಕ್ಟಾಗಿ ಜ್ಯೂಸ್ ಕೂಡ ಆಗುತ್ತೆ. ಸೊ ಟೈಮೇನು ಜಾಸ್ತಿ ತೊಗೊಳ್ಳಲ್ಲ. ಸೊ ಮಿಕ್ಸಿಲಿ ಏನು ಟೈಮ್ ತೊಗೊಳುತ್ತೋ ಅದೇ ಟೈಮಲ್ಲೇ ಕೂಡ ಜ್ಯೂಸ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಮೇನ್ ನಮಗೆ ತುಂಬ ಯೂಸ್ಫುಲ್ ಆಗೋದೇನೆಂದರೆ, ಸೊ ಈ ಒಂದು ಚಿಕ್ಕದು ಗ್ರೈಂಡಿಂಗ್ ಜಾರ್ ಆಗಿರ್ಬೋದು ಅಥವಾ ದೊಡ್ಡ ಗ್ರೈಂಡಿಂಗ್ ಜಾರ್ ಆಗಿರ್ಬೋದು, ಒಂದು ಚಿಕ್ಕ ಒಂದು ಕಾಳು ಹಾಕಿದ್ರೂ ಕೂಡ ಕ್ಲೀನಾಗಿ ಗ್ರೈಂಡ್ ಆಗುತ್ತೆ. ಮಿಕ್ಸಿಲಿ ಆ ಥರ ಆಗೋಲ್ಲ. ನಾವು ಸ್ವಲ್ಪ ಮಿನಿಮಮ್ ಲೋಡ್ ಹಾಕಿದ್ರೇ ಅದು ಕ್ಲೀನಾಗಿ ಹಾಕೋದು. ಇನ್ನೊಂದು ಜಾರಲ್ಲಿ ಅವಾಗೆಲ್ಲ ಅಂಟ್ಕೊಳ್ತಾ ಇರುತ್ತೆ. ಸೊ ಇದರಲ್ಲಿ ನಾವು ಕೆಳಗಡೆ ಪೋರ್ಷನಲ್ಲಿ ರನ್ ಆಗೋದ್ರಿಂದ ಹೇಗೆ ನೀವು ಕ್ಲೀನ್ ಕೂಡ ಮಾಡ್ಕೊಳ್ಬೋದು. ಸೊ ಕಂಪ್ಲೀಟ್ ಏನಿರುತ್ತಲ್ಲ ಐಟಮ್ ಅದು ಕಂಪ್ಲೀಟ್ ಪೌಡ್ರ್ ಆಗಿರೋದು ಕಂಪ್ಲೀಟಾಗಿ ನಿಮಗೆ ಪ್ಲೇಟ್ಗೆ ಹಾಕೊಳ್ಬೋದು. ಇದು ಮೋಟ್ರ್ ಕೆಪಾಸಿಟಿ ಬಂದುಬಿಟ್ಟು 500 ವ್ಯಾಟ್ಸ್ ಇರ್ತಕ್ಕಂಥದ್ದು, 500 ವ್ಯಾಟ್ಸ್ ಇರುತ್ತೆ. RPM ಬಂದುಬಿಟ್ಟು 22,000 RPM ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಮಿಕ್ಸರ್ ಗ್ರೈಂಡರ್ಸಲ್ಲಿ ಏನು ಕೊಡ್ತಾರಲ್ಲ ಸೊ ಅದು ಅಷ್ಟೇ RPM ಇದರಲ್ಲೂ ಕೂಡ ಕೊಟ್ಟದ್ದು. 22,000 RPM ಇರುತ್ತೆ ಇದರಲ್ಲಿ. ಪ್ರಾಡಕ್ಟ್ದು ವಾರಂಟಿ ನೋಡ್ತೀರಂದರೆ ಕಂಪ್ಲೀಟ್ ಪ್ರಾಡಕ್ಟ್ 2 ವರ್ಷ ವಾರಂಟಿ ಇರುತ್ತೆ. ಇದರಲ್ಲಿ ಇನ್ನೊಂದು ಮಾಡೆಲ್ ಕೂಡ ಬರುತ್ತೆ. ಅದರಲ್ಲಿ ಏನು ಡಿಫರೆನ್ಸ್ ಆಗಲ್ಲ. ಅದರಲ್ಲಿ ಒಂದು ಎಕ್ಸ್ಟ್ರಾ ಬಂದುಬಿಟ್ಟು ಒಂದು ಚಾಪರ್ ಬರುತ್ತೆ, ಅಂದರೆ ನಾವು ತರಕಾರಿನೂ ಕೂಡ ಕಟ್ ಮಾಡ್ಬೋದು. ಅದೊಂದು ಅಡಿಷ್ನಲ್ ಬರುತ್ತೆ ಅಷ್ಟೇ. ಸೊ ಅದರ್ವೈಸ್ ಇದರಲ್ಲಿ ಸೇಮ್ ಏನು ಕೊಟ್ಟಿದ್ದಾರಲ್ಲ ಅದೇ 2 ಜಾರ್ ಇರುತ್ತೆ, ಒಂದು ಜ್ಯೂಸರ್ ಇರುತ್ತೆ, ಒಂದು ಇದಿರುತ್ತೆ. ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ಅಂತ ಬಂದಾಗ ಒಂದು ರೆಡ್ ಕಲರ್, ಮೆರೂನ್ ಕಲರ್ ಒಂದಿರುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ಬ್ಲಾಕ್ ಕಲರ್, 2 ಕಲರಲ್ಲಿ ಆಪ್ಷನ್ಸ್ ಇರುತ್ತೆ. ಈ ಒಂದು ವಂಡರ್ ಶಿಫ್ಟ್ ನ್ಯೂಟ್ರಿ ಬ್ಲೆಂಡ್ ಏನಿದೆಯಲ್ಲ, ಸೊ ಇದರಲ್ಲಿ 3 ಜಾರ್ಸ್ ಇರುತ್ತೆ ಮತ್ತು ಒಂದು ಜ್ಯೂಸರ್ ಇರುತ್ತೆ. ಸೊ ಅದ್ರದ್ದು ಬಂದುಬಿಟ್ಟು ಪ್ರೈಸ್ ಬಂದುಬಿಟ್ಟು 3,000ಕ್ಕೆ ಎಲ್ಲ ಕಡೆ ನಾರ್ಮಲಾಗಿ ಸಿಗ್ತಾ ಇರುತ್ತೆ, 3,000ಕ್ಕೆ. ಸೊ ಪ್ರೈಸಸ್ ವೇರಿಯೇಷನ್ಸ್ ಆಗ್ಬೋದು, 100 ರುಪೀಸ್ 100 ರೂಪಾಯಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಡಿಪೆಂಡ್ ಆನ್ ಸೇಲ್ಸ್ ಮೇಲೆ. ಸೊ ಇದರಲ್ಲೇ ಇನ್ನೊಂದು ಮಾಡೆಲ್ ಬಂದುಬಿಟ್ಟು ವಿತ್ ಚಾಪರ್ ಬರುತ್ತೆ. ಅದು ಬಂದುಬಿಟ್ಟು ಒಂದು 3,500 ರೂಪಾಯಿಗೆ ಸಿಗ್ತಾ ಇರುತ್ತೆ. ಸೊ ಇದು ವಂಡರ್ ಶಿಫ್ಟ್ ಬ್ರ್ಯಾಂಡಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು. ಸೊ ತುಂಬ ಯೂಸ್ಫುಲ್ ಇದೆ ಈ ಒಂದು ಪ್ರಾಡಕ್ಟು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಅದಕ್ಕೆ ನಾವು ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.